ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಸುದೀಪ್ ಸರ್ ನಿನ್ನೆ ಹೇಳಿದ್ದು ಇನ್ನೇನು 3 ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ಇದೆ ಅಂದ ತಕ್ಷಣ ಸರ್ವೆಯಲ್ಲಿ ಏನ್ ಗುರು, ಇವತ್ತು ಯಾವತ್ತು ಕೂಡ ಒಂದೇ ದಿನದಲ್ಲಿ ಸರ್ವೆಯಲ್ಲಿ ಇಷ್ಟೊಂದು ಓಟ್ಸ್ ಬಂದಿರ್ಲಿಲ್ಲ. ಈ 9 ಜನದ್ದು ಸೇರಿ ನಾನು ಹೇಳ್ತಿರೋದು, ಯಾವತ್ತು ಕೂಡ ಇಷ್ಟೊಂದು ಓಟ್ಸ್ ಬಂದಿರ್ಲಿಲ್ಲ. ಅದು 10, 12, 14 ಜನ ಇದ್ದಾಗ್ಲೂ ಕೂಡ ಈ ತರ ಬಂದಿರ್ಲಿಲ್ಲ. ಅದು ಇವತ್ತು ಕೇವಲ 9 ಜನ ಇದ್ದಾಗ್ಲೇ ಇಷ್ಟೊಂದು ಓಟ್ಸ್ ಬರ್ತಿದೆ. ಅದು ಇವತ್ತೇ ಜಾಸ್ತಿ ಬಂದಿರೋದು ಇಷ್ಟು ದಿನದಲ್ಲಿ. ಅದು ಎಷ್ಟು ಓಟ್ಸ್ ಬಂತು ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿದೆ, ಇದು ಇವತ್ತಿನ ಭಾನುವಾರದ ಮಾತ್ರ ನಾನು ಸರ್ವೆ ಹೇಳ್ತಿದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ ಇವಾಗ ಸಂಜೆ 7-7:30ವರೆಗೂ ಬಂದಿರೋ ಸರ್ವೆಯಲ್ಲಿ ನಾನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಯಾರ್ಯಾರಿಗೆ ಎಷ್ಟು ಓಟ್ಸ್ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ನೋಡಿ ಇವತ್ತು ಬೆಳಿಗ್ಗೆಯಿಂದ ಬಂದಿರೋ ಸರ್ವೆಯಲ್ಲಿ ಓವರ್ ಆಲ್ ಓಟ್ಸ್ ಬಂದಿರೋದು 7,12,849 ಓಟ್ಸ್ ಬಂದಿದೆ ಬೆಳಿಗ್ಗೆಯಿಂದ. ಇವತ್ತು ಒಂದೇ ದಿನ, ಇವತ್ತು ಭಾನುವಾರ ಆಗಿರೋದ್ರಿಂದ ಎಷ್ಟೋ ಜನ ವೋಟ್ ಮಾಡಿದ್ದಾರೆ. ಅದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಮತ್ತೆ ಎಷ್ಟೋ ವೆಬ್ಸೈಟ್ ನಾನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಪ್ರತಿಯೊಂದು ವೆಬ್ಸೈಟ್ ಅಲ್ಲೂ ನಡೀತಿದೆ. ಅದ್ರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೆಬ್ಸೈಟ್ ಗಳಿಂದ ಮತ್ತೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದ ಎಲ್ಲದನ್ನು ಓಟ್ಸ್ ಕಲೆಕ್ಟ್ ಮಾಡಿ ನನಗ್ ಸಿಕ್ಕಿದ್ದು 7,12,849 ಮತಗಳು. ಇಷ್ಟು ಓಟ್ಸ್ ಅಲ್ಲಿ ಯಾರಿಗಪ್ಪ ಎಷ್ಟು ಬಂತು, ಯಾರಿಗ್ ಕಡಿಮೆ ಬಂತು ಅಂದ್ರೆ, ಇವಾಗ ಕಡಿಮೆ ಬಂದಿರೋದು 9ನೇ ಸ್ಥಾನದಲ್ಲಿರೋದು ಚೈತ್ರ ಕುಂದಾಪುರ ಅವರು. ಅವ್ರು ಪಡ್ಕೊಂಡಿರೋದು ಕೇವಲ 1% ಓಟು, ಕೇವಲ 1% ಓಟು. ಈ 7,12,849 ಅಲ್ಲಿ 1% ಓಟ್ನ ಚೈತ್ರ ಕುಂದಾಪುರ ಅವ್ರು ಪಡ್ಕೊಂಡಿದ್ದಾರೆ. ಅಂದ್ರೆ 7,130 ಓಟ್ನ ಚೈತ್ರ ಕುಂದಾಪುರ ಅವ್ರು ಪಡ್ಕೊಂಡು 9ನೇ ಸ್ಥಾನದಲ್ಲಿ ಇದ್ದಾರೆ. 8ನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು. ಅವ್ರು ಪಡ್ಕೊಂಡಿರೋದು 2% ಓಟು. ಅವ್ರು ಪಡ್ಕೊಂಡಿರೋದು ಟೋಟಲ್ ಓಟ್ಸ್ 14,257 ಮತಗಳನ್ನ ಗೌತಮಿ ಜಾಧವ್ ಅವ್ರು ಪಡ್ಕೊಂಡಿದ್ದಾರೆ. ಅವ್ರು 8ನೇ ಸ್ಥಾನದಲ್ಲಿ ಇದ್ದಾರೆ. 7ನೇ ಸ್ಥಾನದಲ್ಲಿರೋದು ರಜತ್ ಅವರು. ಅವ್ರು ಪಡ್ಕೊಂಡಿರೋದು 4% ಓಟು, ಅಂದ್ರೆ 28,514 ಓಟ್ಸ್ ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ. ಲಾಸ್ಟ್ ಸರ್ವೆಯಲ್ಲಿ ರಜತ್ ಅವರು 8ನೇ ಸ್ಥಾನದಲ್ಲಿ ಇದ್ದು, ಇವಾಗ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಅದು ಇವತ್ತಿನ ಒಂದೇ ದಿನದ ಸರ್ವೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಡೆದಿರೋದು. 6ನೇ ಸ್ಥಾನದಲ್ಲಿರೋದು ಧನರಾಜ್ ಆಚಾರ್ ಅವರು. ಅವ್ರು ಪಡ್ಕೊಂಡಿರೋದು 8% ಮತ. 8% ಅಂದ್ರೆ 57,027 ಮತಗಳನ್ನ ಧನರಾಜ್ ಆಚಾರ್ ಅವರು ಪಡ್ಕೊಂಡು 6ನೇ ಸ್ಥಾನದಲ್ಲಿ ಇದ್ದಾರೆ. ಇವಾಗ ಟಾಪ್ 5 ನೋಡೋದಾದ್ರೆ 5th ಪ್ಲೇಸ್ ಅಲ್ಲಿ ಇರೋದು ಭವ್ಯ ಗೌಡ ಅವರು. ಅವ್ರು ಪಡ್ಕೊಂಡಿರೋದು 9% ಮತಗಳು. 9% ಅಂದ್ರೆ 64,156 ಮತಗಳನ್ನ ಭವ್ಯ ಗೌಡ ಅವ್ರು ಪಡ್ಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿರೋದು ಮಂಜು ಗೌಡ ಅವರು. ಅವ್ರು ಪಡ್ಕೊಂಡಿರೋದು 11% ಓಟ್, ಅಂದ್ರೆ 78,413 ಓಟ್ಸ್ ನ ಮಂಜು ಗೌಡ ಅವ್ರು ಪಡ್ಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿರೋದು ಮೋಕ್ಷಿತ್ ಅವರು. ಅವ್ರು ಪಡ್ಕೊಂಡಿರೋದು 15% ಮತಗಳು, ಅಂದ್ರೆ 1,06,927 ಮತಗಳನ್ನ ಮೋಕ್ಷಿತ್ ಅವ್ರು ಪಡ್ಕೊಂಡಿದ್ದಾರೆ. ಟಾಪ್ 2 ದಲ್ಲಿ ಮತ್ತೆ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ, ಅದೆಲ್ಲರಿಗೂ ಗೊತ್ತಿದೆ. ಎಷ್ಟೋ ಸರ್ವೆಯಲ್ಲಿ ಮೇನ್ ಆಗಿ ಇವ್ರಿಬ್ರದೇ ಆಗ್ತಿದ್ದಾರೆ ಪೋಲ್. ಇವ್ರಿಬ್ರಲ್ಲಿ ಯಾರು ಗೆಲ್ತಾರೆ ಬಿಗ್ ಬಾಸ್ ಫಿನಾಲೆ, ಎಷ್ಟೋ ಸರ್ವೆ ನಾನು ನೋಡಿದೀನಿ, ಬರೀ ಇವ್ರಿಬ್ರದೇ ಆಗ್ತಿದ್ದಾರೆ ಯಾರು ಗೆಲ್ತಾರೆ. ಒಂದೊಂದ್ ಸರ್ವೆಯಲ್ಲಿ ಹನುಮಂತಣ್ಣ ಇದ್ರೆ, ಒಂದೊಂದ್ ಸರ್ವೆಯಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. ಆ ರೀತಿ ಓಡ್ತಿದೆ ನೋಡಿ. ಇವರಿಬ್ರು ಆಲ್ಮೋಸ್ಟ್ ಇವಾಗ ಟಾಪ್ 2 ಅಂತ ಎಲ್ಲ ಸರ್ವೆಲ್ಲೂ ಇದೇ ಹೇಳ್ತಿರೋದು, ಇನ್ನೇನು ಚೇಂಜಸ್ ಇಲ್ಲ. ಇವರಿಬ್ರು ಬಿಟ್ರೆ ಇನ್ಯಾವ ಹೆಸರು ಓಡ್ತಿಲ್ಲ ಟಾಪ್ 2 ಅಲ್ಲಿ. 2nd ಪ್ಲೇಸ್ ಅಲ್ಲಿರೋದು ತ್ರಿವಿಕ್ರಮ್ ಅವರು. ಅವ್ರು ಪಡ್ಕೊಂಡಿರೋದು 24% ಓಟ್ ಶೇರ್ ನ ತಗೊಂಡು 1,71,084 ಮತಗಳನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ. ನೋಡಿ ಒಂದೇ ದಿನದಲ್ಲಿ ಎಷ್ಟೆಷ್ಟು ಓಟ್ಸ್ ಬರ್ತಿದೆ ಅಂತ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತಣ್ಣ. ಅವ್ರು ಪಡ್ಕೊಂಡಿರೋದು 1,85,341 ಓಟು, ಅಂದ್ರೆ 26% ಓಟ್ ಶೇರ್ ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ನೋಡಿ ಯಾವ ರೀತಿ ನಡೀತಿದೆ. ಈ ತರ ಒಂದೇ ದಿನದಲ್ಲಿ ಇಷ್ಟೊಂದು ಓಟ್ಸ್ ಎಲ್ಲೂ ಬಂದಿರಲಿಲ್ಲ. ಇವತ್ ನೋಡಿ ಯಾವ ರೀತಿ ಬರ್ತಿದೆ. ಇನ್ ಮುಂದೆ ಪ್ರತಿದಿನ ಕೂಡ ಇದೇ ರೀತಿ ಸರ್ವೆ ನಡ್ಕೊಂಡು ಹೋಗುತ್ತೆ. ಈ ಸರ್ವೆಗೂ ಮತ್ತೆ ಜಿಯೋ ಸಿನಿಮಾ ಓಟಿಗೂ ಜಾಸ್ತಿ ವ್ಯತ್ಯಾಸ ಇರಲ್ಲ, ಒಂದು 2-3% ವ್ಯತ್ಯಾಸ ಇರ್ಬೋದು, ಜಾಸ್ತಿ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪೋಲ್ ಹಾಕ್ತಾರೋ ಅವರೇ ಜಿಯೋ ಸಿನಿಮಾದಲ್ಲಿ 99 ಓಟ್ ಹಾಕೋರು. ಅಲ್ಲಿ ಒಬ್ಬೊಬ್ರು 99 ಓಟ್ ಹಾಕಲ್ಲ, ಮಿಸ್ ಮಾಡ್ಕೊಳ್ತಾರೆ. ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಕೇವಲ ಒಂದೇ ಒಂದು ಓಟ್ ಹಾಕ್ಬಿಟ್ಟು ಸುಮ್ನೆ ಹಾಕ್ತಾರೆ. ಒಬ್ಬೊಬ್ರು 99 ಹಾಕಲ್ಲ, ಒಂದ್ 30-40 ಹಾಕ್ಬಿಟ್ಟು ಸುಮ್ನೆ ಹಾಕ್ತಾರೆ. ಅಲ್ಲಿ ಒಂದಿಷ್ಟು ಓಟ್ ಪರ್ಸೆಂಟೇಜ್ ವೇರಿ ಆಗುತ್ತೆ, ಆದ್ರೆ ಅಷ್ಟೊಂದು ವೇರಿ ಆಗಲ್ಲ. ಆದ್ರೆ ಮೈನ್ಯೂಟ್ ಚೇಂಜ್ ಆಗುತ್ತೆ ಅಷ್ಟೇ. ಓಟ್ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಒಂದ್ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ, ಇನ್ನ ಮಿಕ್ಕಿರೋ 2 ವಾರ ಸಿಂಗಲ್ ಎಲಿಮಿನೇಷನ್ ಇರುತ್ತೆ. ಪ್ರತಿ ವಾರ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ. ಇವಾಗ ಡಬಲ್ ಎಲಿಮಿನೇಷನ್, ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ 2-3 ದಿನದಲ್ಲಿ ವೋಟಿಂಗ್ ಲೈನ್ಸ್ ಕ್ಲೋಸ್ ಮಾಡ್ಬಿಡ್ತಾರೆ.
ತುಂಬಾ ಮುಖ್ಯ ಆಗುತ್ತೆ. ನೀವು 99 ಓಟ್ ಹಾಕೋದು ತುಂಬಾ ಮುಖ್ಯ ಆಗುತ್ತೆ. ಒಂದೊಂದ್ಸಲ ನೀವು ನೋಡಿರ್ತೀರಾ ಈ ತರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಂಥರ ಸ್ಟ್ರಾಂಗ್ ಸ್ಪರ್ಧಿನೇ ಔಟ್ ಆಗ್ಬಿಡ್ತಾರೆ. ಅದಕ್ಕೆ ನೀವು ವೋಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇನ್ಮೇಲೆ ಪ್ರತಿದಿನ ನೀವು ಹೋಗಿ ವೋಟ್ ಮಾಡ್ಲೇಬೇಕು. 99 ಓಟ್ ಹಾಕ್ಲೇಬೇಕು. ಇವಾಗ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ವೋಟ್ ಹಾಕ್ಲೇಬೇಕು. ವೋಟ್ ಅನೌನ್ಸ್ ಮಾಡ್ತಾರೆ ಫಿನಾಲೆಯಲ್ಲಿ, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿದೆ ಅಂತ ಅನೌನ್ಸ್ ಮಾಡ್ತಾರೆ. ಟಾಪ್ 5 ಕಂಟೆಸ್ಟೆಂಟ್ ಎಲ್ಲರದು ಯಾರ್ಯಾರಿಗೆ ಎಷ್ಟು ಓಟ್ಸ್ ಬಂದಿದೆ ಅಂತಾನು ಅನೌನ್ಸ್ ಮಾಡ್ತಾರೆ. ಈ ಸಲ ಟಾಪ್ 6 ಅಂತ ಹೇಳ್ತಿದ್ದಾರೆ. 6 ಜನನ್ ಫಿನಾಲೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ 6 ಜನ ಏನಾದ್ರು ಫಿನಾಲೆಗೆ ಬಂದ್ರೆ 6 ಜನದ್ದು ಯಾರ್ಯಾರು ಎಷ್ಟೆಷ್ಟು ಓಟ್ ಪಡ್ಕೊಂಡಿದ್ದಾರೆ ಅಂತ ತಿಳಿಸ್ತಾರಂತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಪ್ರತಿದಿನ ನೀವು ಪ್ರತಿ ವಾರ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆದ ತಕ್ಷಣ ಹೋಗಿ 99 ಓಟ್ ಹಾಕೋದನ್ನ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು ವೋಟ್ ಮಾಡಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡೇ ಬಿಡೋಣ ಯಾರ್ದು ಜಾಸ್ತಿ ಕಮೆಂಟ್ ಬರುತ್ತೆ, ಯಾರ್ ಫಾಲೋವರ್ಸ್ ಜಾಸ್ತಿ ಇದಾರೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.